ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಿಪರೇಷನ್ ಆಫ್ ಫಿನಾಲ್ಸ್ನ ನೋಡಿದ್ವಿ. ಸೊ ಪ್ರಿಪರೇಷನ್ ಆಫ್ ಫಿನಾಲ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಆ್ಯಂಡ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅದನ್ನು ನೋಡಿದ್ವಿ ನಾವು. ಕಾರ್ಬೋನಿಲ್ ಕಾಂಪೌಂಡ್ಸ್ನ ರಿಡಕ್ಷನ್ ಮಾಡೋದ್ರಿಂದ ನಮಗೆ ಆಲ್ಕೋಹಾಲ್ಸ್ ಪ್ರಿಪರೇಷನ್ ಆಗುತ್ತೆ. ಸೊ ಅದರಲ್ಲೂ ಕೂಡ ಆಲ್ಡಿಹೈಡ್ಸ್ನ ರಿಡಕ್ಷನ್ ಮಾಡಿದರೆ ನಮಗೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಕೀಟೋನ್ಸ್ನ ರಿಡಕ್ಷನ್ ಮಾಡಿದ್ರೆ ನಮಗೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ ಅಲ್ವಾ. ಕಾರ್ಬಾಕ್ಸಿಲಿಕ್ ಆಸಿಡ್ನ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಟ್ಕೊಂಡು ರಿಡಕ್ಷನ್ ಮಾಡಿದಾಗ ನಮಗೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಒಂದು ಸೀಕ್ವೆನ್ಸ್ ಕೂಡ ಹೇಳಿದ್ದೆ ನಾನು ನಿಮಗೆ. ಅದಾದಮೇಲೆ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟಲ್ಲಿ ಆಲ್ಕೈಲ್ ಗ್ರೂಪು ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಆ ನ್ಯೂಕ್ಲಿಯೋಫಿಲಿಕ್ ಆಲ್ಕೈಲ್ ಗ್ರೂಪ್ನ ತೊಗೊಂಡು ಬಂದು ನೀವು ಕಾರ್ಬೋನಿಲ್ ಕಾಂಪೌಂಡ್ಸ್ ಲೈಕ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ಗೆ ಆ್ಯಡ್ ಮಾಡಿದಾಗ ನಿಮಗೆ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಮಾಡಿದಾಗ ನಿಮಗೆ ಆಲ್ಕೋಹಾಲ್ಸ್ ಬರುತ್ತೆ. ಫಾರ್ಮಾಲ್ಡಿಹೈಡ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಮಾಡಿದ್ರೆ ನಿಮಗೆ ಸೊ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಸೊ ಅದರ್ ದೆನ್ ಫಾರ್ಮಾಲ್ಡಿಹೈಡ್ ರಿಮೈನಿಂಗ್ ಆಲ್ಡಿಹೈಡ್ಸ್ ಅಪಾನ್ ರಿಯಾಕ್ಷನ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಗಿವ್ಸ್ ಸೆಕೆಂಡರಿ ಆಲ್ಕೋಹಾಲ್. Ketones reacts with Grignard reagent followed by hydrolysis gives tertiary alcohol. ಹೌದೇನಪ್ಪ. ಸೊ ಈ ರೀತಿ ನಾವು ಆಲ್ಕೋಹಾಲ್ಸ್ನ ಲಾಸ್ಟ್ ಕ್ಲಾಸಲ್ಲಿ ಪ್ರಿಪ್ರೇಷನ್ಸ್ನ ನೋಡಿದ್ವಿ ನಾವು. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್. ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್. ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್. ಸೊ ನೋಡಿ, ನೀವು ಆಲ್ಕೋಹಾಲ್ಸ್ನ ಜನರಲ್ ಫಾರ್ಮುಲಾ ತಗೊಂಡಾಗ ROH. This is the general formula of alcohols. So you can find two different types of bonds here between alkyl, carbon atom of the alkyl group and oxygen. ಕಾರ್ಬನ್, ಈ ಆಲ್ಕೈಲ್ ಗ್ರೂಪ್ ಒಳಗೆ ಏನಿರುತ್ತೆ, ಕಾರ್ಬನ್ ಇರುತ್ತೆ ಅಲ್ವಾ. ಆ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಇರೋದು ಒಂದು ಬಾಂಡ್, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನಡುವೆ ಇರೋದು ಇನ್ನೊಂದು ಬಾಂಡ್. ಸೊ ಇಲ್ಲಿ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಅಂತ ನೀವೇನು ತಗೊಳ್ತೀರಿ. ಸೊ ಪ್ರಾಪರ್ಟೀಸ್ನ ನಾವು ಡಿವೈಡ್ ಮಾಡಿದ್ವಿ ಇಲ್ಲಿ. ಸೊ 2 categories ಆಗಿ ಕನ್ವರ್ಟ್ ಮಾಡಿದ್ವಿ. ಆಲ್ ದ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಆರ್ ಕ್ಲಾಸಿಫೈಡ್ ಆರ್ ಡಿವೈಡೆಡ್ ಇಂಟು 2 different categories. ಒಂದು ಡಿಸೋಸಿಯೇಷನ್ ಆಫ್ CO ಬಾಂಡ್. ಸಿ ಮತ್ತೆ ಆಲ್ಕೈಲ್ ಗ್ರೂಪ್ ಅಲ್ಲಿರೋ ಕಾರ್ಬನ್ ಮತ್ತೆ ಆಕ್ಸಿಜನ್ ಏನು ಅಟ್ಯಾಚ್ ಆಗಿರುತ್ತಲ್ಲ ಆ ಬಾಂಡ್ ಕಟ್ ಮಾಡೋದ್ರಿಂದ ಫಸ್ಟ್ ಪ್ರಾಪರ್ಟಿ. ಸೊ ಸಿಮಿಲರ್ಲಿ ಇನ್ನೊಂದು ಡಿಸೋಸಿಯೇಷನ್ ಆಫ್ OH ಬಾಂಡ್. ಡಿಸೋಸಿಯೇಷನ್ ಆಫ್ OH ಬಾಂಡ್. All the properties of alcohols are classified into 2 categories: dissociation of OH bond and dissociation of CO bond. ಅರ್ಥ ಆಗ್ತದೆ. ಯಾಕೆಂದ್ರೆ ಇಲ್ಲಿ OH ಗ್ರೂಪ್ ಅಲ್ಲಿ ನೀವು ನೋಡಿದಾಗ 2 ತರಹ ಬಾಂಡ್ಸ್ ಇದೆ. ಇದು ಕಟ್ಟಾಗಿ ಬರುವಂತ ರಿಯಾಕ್ಟ್ ಆಗುವಂಥದ್ದು ಒಂದು ತರ ಪ್ರಾಪರ್ಟೀಸ್ ಆದ್ರೆ CO ಬಾಂಡ್ ಕಟ್ಟಾಗಿ ಬರುವಂತ ಕೆಮಿಕಲ್ ಪ್ರಾಪರ್ಟೀಸ್ ಇನ್ನೊಂದು ತರ ಇರುತ್ತೆ. ಹಾಗಾಗಿ all the properties of alcohols are classified into 2 categories. ಒಂದು ಡಿಸೋಸಿಯೇಷನ್ ಆಫ್ CO ಬಾಂಡ್, another one is dissociation of OH ಬಾಂಡ್. ಸೊ ಫಸ್ಟ್ ಒನ್ ನೀವು ತಗೊಂಡ್ರೆ ಡಿಸೋಸಿಯೇಷನ್ ಆಫ್ CO ಬಾಂಡ್. ಡಿಸೋಸಿಯೇಷನ್ ಆಫ್ CO ಬಾಂಡ್. ಆಲ್ಕೈಲ್ ಗ್ರೂಪ್ ಏನ್ OH ಗ್ರೂಪ್ ಹೋಗಿ ಆಲ್ಕೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿರುತ್ತೆ, ಆ ಆಲ್ಕೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿರುವಂತ ಕಾರ್ಬನ್ನು ಮತ್ತೆ OH ಗ್ರೂಪ್ ಅಲ್ಲಿ ಇರುವಂತ ಆಕ್ಸಿಜನ್, ಇವೆರಡರ ನಡುವೆ ಬಾಂಡ್ ಡಿಸೋಸಿಯೇಟ್ ಆಗೋದನ್ನ CO ಬಾಂಡ್ ಡಿಸೋಸಿಯೇಷನ್ ಏನಂತ ಕರಿತೀವಿ, CO ಬಾಂಡ್ ಡಿಸೋಸಿಯೇಷನ್. ಸೊ ಪ್ರಾಪರ್ಟೀಸ್ ವಿಚ್ ಆರ್ ಇನ್ವಾಲ್ವಿಂಗ್ ಇನ್ ದ ಡಿಸೋಸಿಯೇಷನ್ ಆಫ್ CO ಬಾಂಡ್. ಇದರಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಬರುತ್ತೆ. ಜನರಲ್ ಆಗಿ ROH ಗ್ರೂಪ್ ಇಂದ ನೀವು ROH ಗ್ರೂಪ್ ಇಂದ ಸೊ OH ನ ನೀವು ಕಟ್ ಮಾಡ್ತಾ ಇದ್ದೀರಿ ಅಥವಾ CO ಬಾಂಡ್ ನ ಕಟ್ ಮಾಡ್ತಾ ಇದ್ದೀರಿ ಅಂದ್ರೆ ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿರುತ್ತೆ. OH ಮೈನಸ್ ಆಚೆ ಹೋಗುತ್ತೆ. ಯಾವುದು ಆಚೆ ಹೋಗುತ್ತೆ? OH ಮೈನಸ್ ನಿಮಗೆ ಆಚೆ ಹೋಗುತ್ತೆ. ಸೊ ಸಾಕಷ್ಟು ರಿಯಾಕ್ಷನ್ಸ್ ಆಲ್ರೆಡಿ ನಾವು ನೋಡಿದೀವಿ ಕೂಡ, ಹೌದೇನಪ್ಪ. ಸೊ ಇಲ್ಲಿ ಮೊದಲನೇ ನಾನು ತಗೊಳ್ಳೋದಾದ್ರೆ ಆಲ್ಕೋಹಾಲ್ ROH, ಆಲ್ಕೋಹಾಲ್ ನ ಲೂಕಾಸ್ ರಿಯೇಜೆಂಟ್ ಅಂತ ಬರುತ್ತೆ. ಇಲ್ಲಿ ಬರ್ತಮ್ಮ ನಿಮಗೆ ಲೂಕಾಸ್ ರಿಯೇಜೆಂಟ್. ಸೊ ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್? ಇಟ್ ಈಸ್ ನಥಿಂಗ್ ಬಟ್ ನಾನು ನಿಮಗೆ ಫಸ್ಟ್ ಚಾಪ್ಟರ್ ನಲ್ಲಿ ಹೇಳಿದ್ದೇನೆ. ಫಸ್ಟ್ ಚಾಪ್ಟರ್
ಹ್ಯಾಲೋ ಆಲ್ಕೈನ್ಸ್ ಹೇಳುವಾಗ ನಾನು ಪ್ರಿಪರೇಷನ್ ಅಲ್ಲಿ ಹೇಳಿದ್ದೆ ಲೂಕಾಸ್ ರಿಯೇಜೆಂಟ್ ಇಸ್ ನಥಿಂಗ್ ಬಟ್ ಸೊ ಇಟ್ ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಟೆಡ್ HCl plus anhydrous zinc chloride. What is Lucas reagent? It is nothing but a concentrated HCl and anhydrous zinc chloride. When this Lucas reagent, concentrated HCl and anhydrous zinc chloride, reacts with alcohol, it gives precipitates. ಏನಾಗುತ್ತೆ ಇಲ್ಲಿ ಆಲ್ಕೋಹಾಲ್ ಅಲ್ಲಿ ಇರುವಂತಹ OH ಗ್ರೂಪ್, you just say when it reacts with Lucas reagent called HCl and anhydrous zinc chloride. Lucas reagent, so HCl and anhydrous zinc chloride ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಇಲ್ಲಿ CO ಬಾಂಡ್ ಕಟ್ ಆಗಿ OH ಮೈನಸ್ ಆಚೆ ಹೋಗುತ್ತೆ, ಇಲ್ಲಿ Cl ಮೈನಸ್ ಒಳಗಡೆ ಬರುತ್ತೆ. ಆಗ ನಿಮಗೆ RCl ಪ್ಲಸ್ H2O ಬರುತ್ತೆ. ಅರ್ಥ ಆಗ್ತಾ ಇದೆಯಾ? when Lucas reagent reacts with alcohol it give alkyl halides. ಇದು ಆಲ್ಕೋಹಾಲ್ ನಿಮಗೆ ಬಂದಿರುವಂತದ್ದು ಏನು? ಆಲ್ಕೈಲ್ ಹ್ಯಾಲೈಡ್. ಇಲ್ಲಿ ನಿಮಗೆ ಜನರಲ್ ಆಗಿ ಪ್ರೆಸಿಪಿಟೇಟ್ ಬರುತ್ತೆ. ಏನ್ ಬರುತ್ತಮ್ಮ? ಪ್ರೆಸಿಪಿಟೇಟ್. ಯಾಕೆಂದ್ರೆ ಇದು ಆರ್ಗ್ಯಾನಿಕ್ ಕಾಂಪೌಂಡ್, ಇದು ವಾಟರ್, ಬೋತ್ ಆರ್ ಇನ್ವಿಸಿಬಲ್. ಇಟ್ ಫಾರ್ಮ್ಸ್ ಎ 2 different layers. It forms a heterogeneous mixture, hence we will be getting a precipitate here. ಏನ್ ಬರುತ್ತಮ್ಮ? ಪ್ರೆಸಿಪಿಟೇಟ್ ಬರುತ್ತೆ. ಸೊ ಇದರಲ್ಲಿ ನೀವು ನಾವು ನೋಡಿದ್ವಿ ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಸೊ ಟರ್ಷಿಯರಿ, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆಲ್ಕೋಹಾಲ್ಸ್ ತಗೊಂಡಾಗ ವಿಚ್ ಆಲ್ಕೋಹಾಲ್ ರಿಯಾಕ್ಟ್ಸ್ ಫಾಸ್ಟರ್ ವಿತ್ ಲೂಕಾಸ್ ರಿಯೇಜೆಂಟ್? ಟರ್ಷಿಯರಿ ಆಲ್ಕೋಹಾಲ್. So tertiary alcohol gives precipitate immediately. ಯಾಕೆಂದ್ರೆ ಟರ್ಷಿಯರಿ ಆಲ್ಕೋಹಾಲ್ ತಗೊಂಡ್ರೆ ನೀವು 3 alkyl groups are attached to the OH attached carbon. ನೋಡಿ, so OH attached carbon, this is what alpha carbon, ಇದಕ್ಕೆ 3 ಕಾರ್ಬನ್ಸ್ ಅಟ್ಯಾಚ್ ಆಗಿದೆ. ಇಟ್ಸ್ ಎ ಟರ್ಷಿಯರಿ. ಏನಮ್ಮ ಇದು? ಟರ್ಷಿಯರಿ. ಈ ಟರ್ಷಿಯರಿ ಕಾರ್ಬನ್ ಇಂದ ನೀವು CO ಬಾಂಡ್ ಕಟ್ ಆದ್ರೆ OH ಮೈನಸ್ ಆಚೆ ಹೋದ್ರೆ ಯು ವಿಲ್ ಬಿ, ಈಗ OH ಮೈನಸ್ ತೆಗೆದ್ಬಿಡ್ರಿ, ಬಾಂಡ್ ಕಳ್ಕೊಳ್ತು ಕಾರ್ಬನ್, ಯು ವಿಲ್ ಬಿ ಗೆಟಿಂಗ್ ಎ ಪಾಸಿಟಿವ್ ಚಾರ್ಜ್. ಸೊ ಯು ವಿಲ್ ಬಿ ಗೆಟಿಂಗ್ ಎ ಟರ್ಷಿಯರಿ ಕಾರ್ಬೋಕ್ಯಾಟಯಾನ್ ಹಿಯರ್. ಏನ್ ಬರುತ್ತಮ್ಮ? ಟರ್ಷಿಯರಿ ಕಾರ್ಬೋಕ್ಯಾಟಯಾನ್. ಡ್ಯೂ ಟು ದ ಫಾರ್ಮೇಶನ್ ಆಫ್ ಮೋರ್ ಸ್ಟೇಬಲ್ ಟರ್ಷಿಯರಿ ಕಾರ್ಬೋಕ್ಯಾಟಯಾನ್, tertiary alcohols reacts with Lucas reagent. It gives precipitate immediately. ಟರ್ಷಿಯರಿ ಆಲ್ಕೋಹಾಲ್ಸ್ ಇಂದ OH ಮೈನಸ್ ಈಸಿ ಆಗಿ ಆಚೆ ಹೋಗುತ್ತೆ, Cl ಮೈನಸ್ ಈಸಿ ಆಗಿ ಒಳಗಡೆ ಬರುತ್ತೆ. ಯಾಕೆ OH ಮೈನಸ್ ಈಸಿ ಆಗಿ ಆಚೆ ಹೋಗ್ತಿದೆ? ಡ್ಯೂ ಟು ದ ಫಾರ್ಮೇಶನ್ ಆಫ್ ಮೋರ್ ಸ್ಟೇಬಲ್ ಟರ್ಷಿಯರಿ ಕಾರ್ಬೋಕ್ಯಾಟಯಾನ್. ಯು ವಿಲ್ ಬಿ ಗೆಟಿಂಗ್ precipitate when tertiary alcohol reacts with Lucas reagent immediately. ಕೇಳ್ತಾನೆ ಕ್ವಶನ್, which alcohol gives precipitate with Lucas reagent? ಯಾವುದು? ಟರ್ಷಿಯರಿ ಆಲ್ಕೋಹಾಲ್. Why? Because tertiary alcohol can form more stable tertiary carbocation, hence OH will go very easily and Cl minus will come inside very easily. Substitution, nucleophilic substitution reaction ಆಗೋದು ಈಸಿ ಆಗುತ್ತೆ ಇಲ್ಲಿ. Tell me, among primary, secondary, tertiary alcohol, which alcohol gives immediate precipitate with Lucas reagent? Tertiary alcohol gives immediate precipitate with Lucas reagent. Similarly, if you take secondary alcohol gives precipitate with Lucas reagent after 5 minutes. After 5 minutes. So secondary alcohol ನಲ್ಲಿ Lucas reagent ಜೊತೆಗೆ ರಿಯಾಕ್ಟ್ ಮಾಡಿದಾಗ it gives precipitate after 5 minutes. ಯಾಕೆ ಆಫ್ಟರ್ 5 minutes ಅಲ್ಲಿ ಬರುತ್ತೆ ಅಂದ್ರೆ ಸೆಕೆಂಡರಿ ಆಲ್ಕೋಹಾಲ್ ಇಂದ ನಿಮಗೆ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಬರುತ್ತೆ. ಇಫ್ ಯು ಟೇಕ್ ಸೆಕೆಂಡರಿ ಆಲ್ಕೋಹಾಲ್ ಫಾರ್ಮುಲಾ ಐಸೋಪ್ರೊಪೈಲ್ ಆಲ್ಕೋಹಾಲ್ CH CH3. ಇದರಿಂದ ಏನಾದ್ರೂ ನೀವು OH ಮೈನಸ್ ತೆಗೆದ್ರೆ ಇನ್ನೇನ್ ಬರುತ್ತೆ ನಿಮಗೆ? ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಬರುತ್ತೆ. ಈ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ಗೂ ಟರ್ಷಿಯರಿ ಕಾರ್ಬೋಕ್ಯಾಟಯಾನ್ಗೂ ಕಂಪೇರ್ ಮಾಡಿದಾಗ tertiary is more stable than secondary. Secondary
little bit less stable when compared to tertiary. ಹಾಗಾಗಿ ಇಲ್ಲಿ 5 minutes later ಆಗಿ ನಿಮಗೆ precipitate formation ಅಂದ್ರೆ ರಿಯಾಕ್ಷನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? So primary alcohol gives precipitate with Lucas reagent after heating ನೋಡಿ, after heating. ಯಾಕೆಂದ್ರೆ if you take primary alcohol ನಲ್ಲಿ OH group ನ ತೆಗೆದುಬಿಟ್ರೆ ನಿಮಗೆ unstable primary carbocation ಬರುತ್ತೆ. It gives a unstable primary carbocation. So due to formation of highly unstable primary carbocation, it requires certain amount of energy to divide the CO bond. ಈ ಪ್ರೈಮರಿ ಆಲ್ಕೋಹಾಲ್ ನಲ್ಲಿ OH ಗ್ರೂಪ್ ಆಚೆ ಹೋದ್ರೆ ಅನ್ಸ್ಟೇಬಲ್ ಪ್ರೈಮರಿ ಕಾರ್ಬೋಕ್ಯಾಟಯನ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಎನರ್ಜಿನ ಏನ್ ಮಾಡ್ಬೇಕು, ಇಲ್ಲಿ ಸಪ್ಲೈ ಮಾಡಬೇಕು ಇನ್ ದ ಫಾರ್ಮ್ ಆಫ್ ಹೀಟಿಂಗ್. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿಫರೆನ್ಶಿಯೇಟ್ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆಲ್ಕೋಹಾಲ್ ಯೂಸಿಂಗ್ ಲುಕಾಸ್ ರಿಯೇಜೆಂಟ್. ಲುಕಾಸ್ ರಿಯೇಜೆಂಟ್ ನ ಇಟ್ಕೊಂಡು ನೀವು ಯಾವ್ದು ಪ್ರೈಮರಿ ಆಲ್ಕೋಹಾಲ್, ಯಾವ್ದು ಸೆಕೆಂಡರಿ ಆಲ್ಕೋಹಾಲ್, ಯಾವ್ದು ಟರ್ಷಿಯರಿ ಆಲ್ಕೋಹಾಲ್ ಅಂತ ನೀವು ಡಿಸ್ಟಿಂಗ್ವಿಶ್ ಮಾಡಬಹುದು. ಯಾವ ರೀತಿ ಮಾಡ್ತೀರಾ? ಸೊ ಲುಕಾಸ್ ರಿಯೇಜೆಂಟ್ ಇಮಿಡಿಯೇಟ್ ಪ್ರೆಸಿಪಿಟೇಟ್ ಕೊಡುತ್ತೆ, ಯಾವ್ದ್ರ ಜೊತೆಗೆ? ಟರ್ಷಿಯರಿ ಆಲ್ಕೋಹಾಲ್ ಆಗಿದೆ. ಸೊ ಲುಕಾಸ್ ರಿಯೇಜೆಂಟ್ 5 ನಿಮಿಷ ಆದ್ಮೇಲೆ ಪ್ರೆಸಿಪಿಟೇಟ್ ಕೊಡುತ್ತೆ, ಯಾವ್ದ್ರ ಜೊತೆಗೆ? ಸೆಕೆಂಡರಿ ಆಲ್ಕೋಹಾಲ್ ಜೊತೆಗೆ. ಲುಕಾಸ್ ರಿಯೇಜೆಂಟ್ ಪ್ರೆಸಿಪಿಟೇಟೇ ಕೊಡೋದಿಲ್ಲ ಆಲ್ಕೋಹಾಲ್ ಜೊತೆಗೆ, ಬಟ್ ಹೀಟ್ ಮಾಡಿದ್ಮೇಲೆ ಪ್ರೆಸಿಪಿಟೇಟ್ ಬರ್ತಾ ಇದೆ ಅಂದಾಗ ಅದು ಪ್ರೈಮರಿ ಆಲ್ಕೋಹಾಲ್. ಅರ್ಥ ಆಗ್ತಿದ್ಯಾ? ವಾಟ್ ಎವರ್ ಇಟ್ ಮೇ ಬಿ, ಇದರಲ್ಲಿ ಇಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಆಲ್ಕೋಹಾಲ್. ಹೌದಾ? ಸೊ ಆಲ್ಕೋಹಾಲ್ ನ ತಗೊಳ್ತೀರಾ, ಲುಕಾಸ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡ್ತೀರಾ, ನಿಮಗೆ ರೆಸ್ಪೆಕ್ಟಿವ್ ಆಲ್ಕೈಲ್ ಎಲೈಟ್ ಬರ್ತಾ ಇದೆ. ಇದರಲ್ಲಿ OH ಬಾಂಡ್ ಅಂದ್ರೆ ಸಿ ಮತ್ತೆ ಆಕ್ಸಿಜನ್ ನಡುವೆ ಇರುವಂತಹ ಬಾಂಡ್ ಏನಾಗಿದೆ? ಕಟ್ ಆಗಿದೆ. ಹೌದಾ? ಇಟ್ಸ್ ಎ ಪ್ರಾಪರ್ಟಿ ಆಫ್ ಎನ್ ಆಲ್ಕೋಹಾಲ್ ವಿಚ್ ಇನ್ವಾಲ್ವ್ಸ್ ಡಿಸೋಸಿಯೇಷನ್ ಆಫ್ CO ಬಾಂಡ್. ಅದರಲ್ಲಿ ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಸೊ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ 5 ಮಿನಿಟ್ಸ್ ಆದ್ಮೇಲೆ ಆಗುತ್ತೆ. ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ ಇಟ್ ಗಿವ್ಸ್ ಆಫ್ಟರ್ ಹೀಟಿಂಗ್. ಅರ್ಥ ಆಗ್ತಿದ್ಯಾ? ಸೊ ಕ್ವಶನ್ ಕೇಳ್ತೇನಮ್ಮ. ಸೊ ವಿಚ್ ಆಲ್ಕೋಹಾಲ್ ಗಿವ್ಸ್ ಇಮಿಡಿಯೇಟ್ ಪ್ರೆಸಿಪಿಟೇಟ್ ವಿತ್ ಲುಕಾಸ್ ರಿಯೇಜೆಂಟ್? ಟರ್ಷಿಯರಿ ಆಲ್ಕೋಹಾಲ್. ವಿಚ್ ಆಲ್ಕೋಹಾಲ್ ಗಿವ್ಸ್ ಪ್ರೆಸಿಪಿಟೇಟ್ ವಿತ್ ಲುಕಾಸ್ ರಿಯೇಜೆಂಟ್ ಆಫ್ಟರ್ 5 ಮಿನಿಟ್ಸ್? ಸೆಕೆಂಡರಿ ಆಲ್ಕೋಹಾಲ್. ವಿಚ್ ಆಲ್ಕೋಹಾಲ್ ಗಿವ್ಸ್ ಪ್ರೆಸಿಪಿಟೇಟ್ ವಿತ್ ಲುಕಾಸ್ ರಿಯೇಜೆಂಟ್ ಆಫ್ಟರ್ ಹೀಟಿಂಗ್? ಯಾವುದು? ಪ್ರೈಮರಿ ಆಲ್ಕೋಹಾಲ್. Order of reactivity of alcohols with Lucas reagent ಕೇಳಿದ್ರೆ tertiary is more reactive than secondary is more reactive than primary. Are you following? So this is what one of the property of alcohol which involves dissociation of CO bond. ಅದರಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆಲ್ಕೋಹಾಲ್ ತಗೊಂಡಾಗ ಟರ್ಷಿಯರಿ ಆಲ್ಕೋಹಾಲ್ is more reactive towards Lucas reagent due to the formation of more stable tertiary carbocation. Primary alcohol gives precipitate with Lucas reagent after heating due to the formation of highly unstable primary carbocation. ಅರ್ಥ ಆಗ್ತಾ ಇದೆಯಾ? ಸೊ ಡಿಸೋಸಿಯೇಷನ್ ಆಫ್ OH ಬಾಂಡ್, CO ಬಾಂಡ್ ನಲ್ಲಿ ಒಂದು ನೋಡಿದ್ವಿ ವಿತ್ ಲುಕಾಸ್ ರಿಯೇಜೆಂಟ್. ಅದೇ ರೀತಿ ಇನ್ನು ವೆರೈಟಿ ಆಫ್ ರಿಯಾಕ್ಷನ್ಸ್ ಇದೆ. ಲೆಟ್ ಮಿ ಸಿ ಆಲ್ ದೋಸ್ ರಿಯಾಕ್ಷನ್ಸ್ ನೌ. ಮೊದಲನೇದು ಲುಕಾಸ್ ರಿಯೇಜೆಂಟ್ ಜೊತೆಗಪ್ಪ ಇಲ್ಲಿ ಡಿಸೋಸಿಯೇಷನ್ ಆಫ್ CO ಬಾಂಡ್ ಆಗಿದೆ. ಎರಡನೇದು ಸೇಮ್ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಥಿಯೋನಿಲ್ ಕ್ಲೋರೈಡ್ SOCl2 in presence of pyridine. ಈ ರಿಯಾಕ್ಷನ್ ಕೂಡ ನೀವು ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಸೊ ಡಾರ್ಜನ್ಸ್ ರಿಯಾಕ್ಷನ್ ಏನಿದು? ಡಾರ್ಜನ್ಸ್ ರಿಯಾಕ್ಷನ್ ಇಟ್ಸ್ ಎ chlorinating agent. It reacts with this alcohol. ಇಲ್ಲಿ CO ಬಾಂಡ್ ಏನಾಗಿದೆ? ಕಟ್ ಆಗಿದೆ. It gives ROH ಇದು ಏನಾಗುತ್ತೆ? RCl plus SO2 plus HCl. So this is nothing but Darjan's reaction. So where alcohol treated with the reaction idu Darjan's reaction. Alcohols reacts with the thionil chloride. Sulfur chemical word alli enantare thionil chloride in presence of pyridine. It gives alkyl halide, sulfur dioxide and HCl. Here sulfur dioxide is also a gas, HCl is also a gas. Both will escape out of the reaction mixture. ನಿಮಗೆ ಪ್ಯೂರ್ ಆಲ್ಕೈಲ್ halide ಬರುತ್ತೆ. ಏನು ಬರುತ್ತೆ? ಪ್ಯೂರ್ ಆಲ್ಕೈಲ್ halide ಬರುತ್ತೆ. ಮೂರನೇದು, so when alcohol reacts with PCl3
ಸೊ ಫಾಸ್ಫರಸ್ ಟ್ರೈಕ್ಲೋರೈಡ್ ಇದನ್ನು ನೋಡಿದ್ವಿ ಫಸ್ಟ್ ಚಾಪ್ಟರ್ ಅಲ್ಲಿ. ಫಾಸ್ಫರಸ್ ಟ್ರೈಕ್ಲೋರೈಡ್ ಇಲ್ಲಿ Cl ಗ್ರೂಪ್ಸ್ ಬಂದು OH ನ ಏನ್ ಮಾಡುತ್ತೆ ರೀಪ್ಲೇಸ್, ಆಗ ಆಲ್ಕೋಹಾಲ್ ನಲ್ಲಿ CO ಬಾಂಡ್ ಏನಾಗುತ್ತೆ ಕಟ್ ಆಗುತ್ತೆ. ಸೊ 3 moles of ROH reacts with PCl3 gives 3 moles of RCl plus H3PO3 ಫಾಸ್ಫರಸ್ ಆಸಿಡ್ ಬರುತ್ತೆ. ಏನ್ ಬರುತ್ತೆ ಫಾಸ್ಫರಸ್. ಆಲ್ ದ 3 ಬಾಂಡ್ಸ್ ಆಫ್ ಏನು ಕ್ಲೋರಿನ್ ಫಾಸ್ಫರಸ್ ಬಾಂಡ್ಸ್ ಏನಾಗುತ್ತೆ ಕಟ್ ಆಗಿ 3 ಕ್ಲೋರೋ ಗ್ರೂಪ್ replaces 3 OH group giving 3 RCl plus H3PO3. Similarly, fourth one here. So when alcohol reacts with PCl5 ನಲ್ಲಿ 2 ಈಕ್ವಟೋರಿಯಲ್ ಬಾಂಡ್ಸ್ ಇರುತ್ತೆ, 3 ಆಕ್ಸಿಯಲ್ ಬಾಂಡ್ಸ್ ಇರುತ್ತೆ. ಬಿಟ್ವೀನ್ ಈಕ್ವಟೋರಿಯಲ್ ಅಂಡ್ ಆಕ್ಸಿಯಲ್ ವಿಚ್ ಈಸ್ ಸ್ಟೇಬಲ್, which is more stronger? Equatorial bonds are less stronger. ಹೌದೇನಪ್ಪ? axial bonds are more stronger. ಪ್ಲೇನ್ ಅಲ್ಲಿ ಇರುವಂತದನ್ನ ಈಕ್ವಟೋರಿಯಲ್ ಅಂತ ಕರಿತೀವಿ. ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರೋದನ್ನ ಆಕ್ಸಿಯಲ್ ಅಂತ ಕರಿತೀವಿ. ಸೊ PCl5 ಸ್ಟ್ರಕ್ಚರ್ ತಗೊಂಡಾಗ ಫಾಸ್ಫರಸ್ Cl it has a trigonal bipyramidal structure. ಸೊ ಇವೆರಡು ಆಕ್ಸಿಯಲ್ ಬಾಂಡ್ಸ್, ಇವು 3 ಈಕ್ವಟೋರಿಯಲ್ ಬಾಂಡ್ಸ್. ಈಕ್ವಟೋರಿಯಲ್ ಬಾಂಡ್ಸ್ ಇಲ್ಲಿ ಕಟ್ ಆಗೋದಿಲ್ಲ. ಯಾವ್ದು ಕಟ್ ಆಗೋದು? ಆಕ್ಸಿಯಲ್ ಬಾಂಡ್ಸ್ ಕಟ್ ಆಗುತ್ತೆ. ಎಷ್ಟು? 2 ಬಾಂಡ್ 2 Cls ಏನಾಗುತ್ತೆ ಇಲ್ಲಿಂದ ಆಚೆ ಬರುತ್ತೆ. ಅವೆರಡರಲ್ಲಿ ಒಂದು ಹೋಗಿ OH ನ ರಿಪ್ಲೇಸ್ ಮಾಡಿ RCl ಬರುತ್ತೆ. ಇನ್ನೊಂದು Cl ಅಲ್ಲಿ H ಮತ್ತೆ Cl ಸೇರ್ಕೊಂಡು HCl ಪ್ಲಸ್ POCl3 ಬರುತ್ತೆ. ಏನ್ ಬರುತ್ತೆ? POCl3. So you just see these are the 4 important reactions of alcohols, 4 important properties of alcohols where you can observe the dissociation of CO bond. ಹೌದೇನಪ್ಪ? So all these reactions comes under the properties of alcohols involving the dissociation of CO bond. Okay na? Similarly, so next type of properties of alcohols are dissociation of OH bond. Properties of alcohol involving the dissociation of OH bond. Properties of alcohol involving the dissociation of OH bond. OH bond na divide ಮಾಡೋದು ಯಾವ ರೀತಿ? ಸೊ ಜನರಲಿ ಇಲ್ಲಿ ನಾವು ಮೊದಲನೇ ಪ್ರಾಪರ್ಟಿ ನೋಡೋದಾದ್ರೆ acidity ಅಥವಾ acidic nature of alcohols ತಗೊಳ್ಬಹುದು. ಯಾಕೆ ತಗೊಳ್ಬಹುದು? acidic nature of alcohols. acidic nature ಇದೆ ಅಂತ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೆ ಕಂಡುಹಿಡಿಯೋದು ಹೆಂಗೆ? ಬಹಳಷ್ಟು ಇದೆ. ಆಸಿಡ್ಸ್ ಗೆ ಬಹಳಷ್ಟು ಡೆಫಿನೇಷನ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ಅರೇನಿಯಸ್ ಥಿಯರಿ ಯಾವುದು H+ ಕೊಡುತ್ತೋ ಅದು ಆಸಿಡ್. ಹೌದೇನಪ್ಪ? ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅರೇನಿಯಸ್ ಥಿಯರಿನಲ್ಲಿ ವಾಟರ್ ಇರಬೇಕು. ಸೊ ವೆನ್ ಎ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ವಾಟರ್ ಇಫ್ ಇಟ್ ಡೊನೇಟ್ಸ್ H+ ಇಟ್ ಈಸ್ ನಥಿಂಗ್ ಬಟ್ ಆಸಿಡ್. ಹೌದೇನಪ್ಪ? ಬ್ರಾನ್ಸ್ಟೆಡ್ ಲಾರಿ ಥಿಯರಿ ಪ್ರಕಾರ ವಾಟರ್ ಇಲ್ದಲೇ ಇದ್ರೂ ಕೂಡ ಪ್ರೋಟಾನ್ ಡೋನಾರ್ಸ್ ಆರ್ ಕಾಲ್ಡ್ ಆಸಿಡ್ಸ್. ಲೆವಿಸ್ ಥಿಯರಿ ಪ್ರಕಾರ ಲೋನ್ ಪೇರ್ ಅಕ್ಸೆಪ್ಟಾರ್ಸ್ ಆರ್ ಕಾಲ್ಡ್ ಆಸಿಡ್ಸ್. different theories will be there regarding acids define ಮಾಡಬೇಕಂದಾಗ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕು. ಯಾವುದೋ ಒಂದು ಸಬ್ಸ್ಟೆನ್ಸ್ X ಅಂತ ನೀವು ತಗೊಂಡಿದ್ದೀರಿ. X is a substance. X is a substance when it reacts with sodium metal. ಯಾವುದೋ ಒಂದು X ಅನ್ನೋ ಒಂದು ಸಬ್ಸ್ಟೆನ್ಸ್ ನೀನು ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆದ್ರೆ ಏನ್ ಲಿಬರೇಟ್ ಆದ್ರೆ? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆದ್ರೆ ಯು ಕ್ಯಾನ್ ಕನ್ಸಿಡರ್ ದಿಸ್ X substance is acid. Any substance when it reacts with sodium metal, if it liberates hydrogen gas, if it liberates hydrogen gas, we should consider this substance has acidic in nature. ಅರ್ಥ ಆಗ್ತಿದೆಯಾ? It donates H+. ಇಲ್ಲಿ X ಏನ್ ಡೊನೇಟ್ ಮಾಡುತ್ತೆ? H+ ನ ಡೊನೇಟ್ ಮಾಡುತ್ತೆ. ಆ H+ ಡೊನೇಟ್ ಮಾಡಿದ್ರಿಂದಲೇ ನಿಮಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿದ್ದು. ಸೋಡಿಯಂ ಎಲೆಕ್ಟ್ರಾನ್ ಕೊಡುತ್ತೆ. ಇದೇನ್ ಡೊನೇಟ್ ಮಾಡ್ತೀಗ? H+ ಡೊನೇಟ್ ಮಾಡುತ್ತೆ. ಆ H+ ಗೆ ಸೋಡಿಯಂ ಇಂದ ಏನಾಯ್ತು? ಎಲೆಕ್ಟ್ರಾನ್ಸ್ 2H+ ತಗೊಳ್ಳಿ, 2 ಎಲೆಕ್ಟ್ರಾನ್ಸ್ ಲಿಬರೇಟ್ ಮಾಡ್ತು. ಸೊ ಅಕ್ಸೆಪ್ಟ್ ಮಾಡ್ಕೊಂಡು ಏನಾಯ್ತು? H2 ಗ್ಯಾಸ್ ಆಗಿದೆ.
ಆಗಿತ್ತು. ಯಾವುದೇ ಒಂದು ಸಬ್ಸ್ಟೆನ್ಸ್ ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆದ್ರೆ ಈ ಸಬ್ಸ್ಟೆನ್ಸಿಗೆ ಅಸಿಡಿಕ್ ನೇಚರ್ ಇದೆ ಅಂತ ಕರಿತೀವಿ. ಯಾಕೆ ಅಂದ್ರೆ ಈ ಸಬ್ಸ್ಟೆನ್ಸ್ ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ H+ ಡೊನೇಟ್ ಮಾಡುತ್ತೆ. ಆ H+ ಇಲ್ಲಿ ಸೋಡಿಯಂ ಇಂದ ಎಲೆಕ್ಟ್ರಾನ್ಸ್ ನ ಗೈನ್ ಮಾಡಿಕೊಂಡು ನಿಮಗೆ H2 ಗ್ಯಾಸ್ ನ ಲಿಬರೇಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಎನಿ ಸಬ್ಸ್ಟೆನ್ಸ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್, ಇಫ್ ಇಟ್ ಲಿಬರೇಟ್ಸ್ ಹೈಡ್ರೋಜನ್ ಗ್ಯಾಸ್, ವಿ ಕ್ಯಾನ್ ಕನ್ಸಿಡರ್ ದಟ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಅಸಿಡಿಕ್ ನೇಚರ್. ಇಟ್ ಹ್ಯಾಸ್ ಅಸಿಡಿಕ್ ನೇಚರ್. ಅದೇ ರೀತಿ ಈಗ ಆಲ್ಕೋಹಾಲ್ಸ್ ಗೆ ಅಸಿಡಿಕ್ ನೇಚರ್ ಇದೆ ಅಂತ ನೋಡ್ಬೇಕಂದಾಗ ನಾನು ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡ್ತೀನಿ, ಅದು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡಿದ್ರೆ ಆಲ್ಕೋಹಾಲ್ಸ್ ಗೆ ಅಸಿಡಿಕ್ ನೇಚರ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಐ ವಿಲ್ ಟೇಕ್ ಆಲ್ಕೋಹಾಲ್ ROH. When this alcohol reacts with sodium metal, alcohol reacts with sodium metal. ಈಗ ಏನಾಗುತ್ತೆ ನೋಡಿ, ಆಲ್ಕೋಹಾಲ್ಸ್ ಅಲ್ಲಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನಡುವೆ ಪೊಲಾರಿಟಿ ಇದೆ. ಸೊ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್. ಇಟ್ ಅಟ್ರಾಕ್ಟ್ಸ್ ದ ಶೇರ್ಡ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. H+ ನಿಮಗೆ ಏನಾಗುತ್ತೆ, ಆಚೆ ಬರುತ್ತೆ. ಆ H+ ಸೋಡಿಯಂ ಇಂದ ಎಲೆಕ್ಟ್ರಾನ್ಸ್ ನ ಎಳ್ಕೊಂಡ್ಬಿಟ್ಟು H2 ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. ಸೋಡಿಯಂ ಎಲೆಕ್ಟ್ರಾನ್ ಕೊಟ್ಟ ಮೇಲೆ Na+, ಆ Na+ ಹೋಗಿ O- ಜೊತೆಗೆ ಸೇರ್ಕೊಂಡು ಯು ವಿಲ್ ಬಿ ಗೆಟಿಂಗ್ RONA ಪ್ಲಸ್ H2. 1 mole ಆಫ್ ಆಲ್ಕೋಹಾಲ್ ತಗೊಂಡ್ರೆ ಹಾಫ್ ಮೋಲ್ H2, 2 moles ಆಫ್ ಆಲ್ಕೋಹಾಲ್ ತಗೊಂಡ್ರೆ 1 mole ಆಫ್ H2 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? when alcohol reacts with sodium metal, it gives sodium alkoxide. ಏನಪ್ಪ ಇದ್ರ ಹೆಸರು? ಸೋಡಿಯಂ ಆಲ್ಕೋಕ್ಸೈಡ್. ನಾವು ವಿಲಿಯಮ್ಸನ್ ಸಿಂಥಸಿಸ್ ಆಫ್ ಈಥರ್ ಫಸ್ಟ್ ಚಾಪ್ಟರ್ ನೋಡುವಾಗ ನೋಡಿದ್ವಿ, ಇದು ಸೋಡಿಯಂ ಆಲ್ಕೋಕ್ಸೈಡ್. ಹೌದೇನಪ್ಪ? ಸೊ ಆಲ್ಕೋಹಾಲ್ಸ್ ನ ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಆಲ್ಕೋಕ್ಸೈಡ್ ಬಂತು ಬೈ ದ ಲಿಬರೇಷನ್ ಆಫ್ ವಾಟ್? ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಯಾಕೆ ಲಿಬರೇಟ್ ಆಯ್ತು? ಹೈಡ್ರೋಜನ್ ಗ್ಯಾಸ್ ಇಲ್ಲಿ? ಬಿಕಾಸ್ ಆಲ್ಕೋಹಾಲ್ಸ್ ಇಂದ ನಿಮಗೆ H+ ಬಂತು. ಇದು H+ ಕೊಡ್ತಾ ಇದೆ ಅಂದಾಗ ಇದನ್ನ ಏನಂತ ಕರಿತೀರಿ? ಅಸಿಡಿಕ್ ಅಂತ ಕರಿತೀರಿ. ಸೊ ಈ ರಿಯಾಕ್ಷನ್ ಇಟ್ಕೊಂಡು ಯು ಕ್ಯಾನ್ ಕನ್ಸಿಡರ್ ದಟ್ ಆಲ್ಕೋಹಾಲ್ಸ್ ಹ್ಯಾವಿಂಗ್ ಅಸಿಡಿಕ್ ನೇಚರ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೀನು CH3OH when it reacts with sodium metal, ಇದನ್ನು ತಗೊಳ್ಳಿ. CH3CH2. So ethyl alcohol reacts with sodium metal. It gives CH3CH2O. H+ ಹೋಯ್ತು, Na+ ಒಳಗಡೆ ಬಂತು, ONA plus half H2. So what is the name of this? Sodium ethoxide. So when alcohols reacts with sodium metal, it liberates hydrogen gas. Hence, alcohols are having acidic nature. How can you came to know that alcohols having acidic nature? Because when alcohols reacts with sodium metal, it liberates hydrogen gas. This reaction explains alcohols are having acidic nature. We can consider they are acids because they liberate what? Hydrogen gas. ಏನು ಕೊಡ್ತಾ ಇದೆ ಇವು? H2 H+ ಕೊಡ್ತಾ ಇದೆ. ಏನು ಕೊಡ್ತಾ ಇದೆ? H+. ಇಲ್ಲಿ H+ ಬಂದಿರೋದೇ ಇಲ್ಲಿ ಎಲೆಕ್ಟ್ರಾನ್ಸ್ ಗೇನ್ ಮಾಡಿಕೊಂಡು H2 ಗ್ಯಾಸ್ ಲಿಬರೇಟ್ ಮಾಡ್ತಿದೆ. ಇಲ್ಲಿ H+ ಕೊಡ್ತಾ ಇದೆ ಅಂದಾಗ ಇದನ್ನ ಏನಂತ ಕರಿತೀವಿ ನಾವು? ಆಸಿಡ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಆಲ್ಕೋಹಾಲ್ಸ್ ಆರ್ ಹ್ಯಾವಿಂಗ್ ಅಸಿಡಿಕ್ ನೇಚರ್. ಜಸ್ಟಿಫೈ ಯುವರ್ ಆನ್ಸರ್. ಅಂದ್ರೆ ನೀವು ಹೇಳ್ಬೇಕು ಆಲ್ಕೋಹಾಲ್ಸ್ ಯಾವ ರೀತಿ ಅಸಿಡಿಕ್ ಅಂತ ನೀವು ಹೇಳ್ಬೇಕು. ಹೆಂಗೆ ಹೇಳ್ತಾ ಇದೆಯಾ? ಹೌ ಕ್ಯಾನ್ ಯು ಪ್ರೂವ್ ದಟ್ ಆಲ್ಕೋಹಾಲ್ಸ್ ಆರ್ ಹ್ಯಾವಿಂಗ್ ಅಸಿಡಿಕ್ ನೇಚರ್? ಬಿಕಾಸ್ ವೆನ್ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್, ಈ ರಿಯಾಕ್ಷನ್ ಬರಿಬೇಕು. ವೆನ್ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್, ಇಟ್ ಲಿಬರೇಟ್ಸ್ ಏನ್ ಲಿಬರೇಟ್ ಮಾಡಿದೆ ನೋಡಿ? ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿದೆ. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿರೋದ್ರಿಂದನೇ ನಾವು ಆಲ್ಕೋಹಾಲ್ಸ್ ಗೆ ಅಸಿಡಿಕ್ ನೇಚರ್ ಇದೆ ಅಂತ ಹೇಳಕ್ ಆಗ್ತಿರೋದು. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಬರಬೇಕು ಅಂದ್ರೆ ಕಂಪಲ್ಸರಿ ಇಲ್ಲಿ H+ ಕೊಡ್ಲೇಬೇಕು. ಇದು H+ ಕೊಡ್ತಾ ಇದೆ ಅಂದಾಗ ಇದು ಅಸಿಡಿಕ್ ಅಂತ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? ಈಗ ಆಲ್ಕೋಹಾಲ್ಸ್ ಗೆ ಅಸಿಡಿಕ್ ನೇಚರ್ ಇದೆ ಅಂತ ಗೊತ್ತಾಗ್ತದೆ, ಹೌದೇನಪ್ಪ? ಬಟ್ ಆಲ್ಕೋಹಾಲ್ಸ್ ಒಳಗಡೆ ಪ್ರೈಮರಿ ಆಲ್ಕೋಹಾಲ್ ಇದೆ, ಸೆಕೆಂಡರಿ ಆಲ್ಕೋಹಾಲ್ ಇದೆ, ಟರ್ಷಿಯರಿ ಆಲ್ಕೋಹಾಲ್ ಇದೆ. ಈ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿನಲ್ಲಿ ಯಾವುದು ಸ್ಟ್ರಾಂಗ್ ಆಸಿಡ್, ಯಾವುದು ವೀಕ್ ಆಸಿಡ್ ಅದನ್ನ ನೋಡ್ಬೇಕಾಗುತ್ತೆ.
ಅರ್ಥ ಆಗ್ತಿದ್ಯಾ? ಸೊ ಇಫ್ ಯು ಟೇಕ್ ಪ್ರೈಮರಿ ಅಸಿಡಿಕ್ ಸ್ಟ್ರೆಂತ್ ಅಂತ ಬಂದಾಗ ಅಸಿಡಿಕ್ ಸ್ಟ್ರೆಂತ್ ಆಫ್ ಆಲ್ಕೋಹಾಲ್ ಡಿಪೆಂಡ್ಸ್ ಅಪಾನ್ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್. ಮೊದಲನೇ ಫ್ಯಾಕ್ಟರ್ ಬಂದ್ಬಿಟ್ಟು ಸ್ಟೆಬಿಲಿಟಿ ಆಫ್ ಆಲ್ಕೋಕ್ಸೈಡ್ ಅಯಾನ್. ಎರಡನೇದು ಪೊಲಾರಿಟಿ ಆಫ್ OH. ಸಪೋಸ್ ಈ ಆಲ್ಕೋಹಾಲ್ ಇದರೇನಪ್ಪ ROH ಆಲ್ಕೋಹಾಲ್, ಇದರಿಂದ ಒಂದು H ಪ್ಲಸ್ ತೆಗೆದು ಬಿಡಿ, ನಿಮಗೆ ಏನ್ ಬರುತ್ತೆ RO ಮೈನಸ್. ಏನಿದು ಆಲ್ಕೋಕ್ಸೈಡ್ ಅಯಾನ್. ಈ ಆಲ್ಕೋಕ್ಸೈಡ್ ಅಯಾನಿನ ಸ್ಟೆಬಿಲಿಟಿ ಜಾಸ್ತಿ ಇದ್ರೆ ಅಸಿಡಿಕ್ ನೇಚರ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಆಮೇಲೆ ಈ OH ಬಾಂಡ್ ಅಲ್ಲಿ ಪೊಲಾರಿಟಿ ಜಾಸ್ತಿ ಇದ್ರೆ ಆಗಲೂ ಅಸಿಡಿಕ್ ನೇಚರ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಈ ಎರಡು ಫ್ಯಾಕ್ಟರ್ ಇಟ್ಕೊಂಡು ನಾವು ಸ್ಟೆಬಿಲಿಟಿ ಆಫ್ ಆಲ್ಕೋಕ್ಸೈಡ್, ಪೊಲಾರಿಟಿ ಆಫ್ OH, ಈ ಎರಡು ಫ್ಯಾಕ್ಟರ್ ನ ಇಟ್ಕೊಂಡು ನಾವು ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿನಲ್ಲಿ ಯಾವುದು ಸ್ಟ್ರಾಂಗ್ ಆಸಿಡ್, ಯಾವುದು ವೀಕ್ ಆಸಿಡ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಈಗ ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ CH3 CH2 OH ಅಲ್ವಾ? ಹೌದೇನಪ್ಪ? ಎಂತ ಆಲ್ಕೋಹಾಲ್ ಇದು? ಪ್ರೈಮರಿ ಆಲ್ಕೋಹಾಲ್. ಕರೆಕ್ಟ್ ಏನಪ್ಪಾ? ಇದರಲ್ಲಿ H ಪ್ಲಸ್ ತೆಗೆದ್ಬಿಡು. ಏನ್ ಬರುತ್ತೆ ನಿಮಗೆ? O ಮೈನಸ್ ಬರುತ್ತಾ? ಇದು ಪ್ರೈಮರಿ ಆಲ್ಕೋಕ್ಸೈಡ್ ಅಯಾನ್. ಪ್ರೈಮರಿ ಆಲ್ಕೋಹಾಲ್ ಇಂದ ಬಂದಿರತಕ್ಕಂತ ಪ್ರೈಮರಿ ಆಲ್ಕೋಕ್ಸೈಡ್ ಅಯಾನ್. ಕರೆಕ್ಟ್ ಏನಪ್ಪಾ? ಸೆಕೆಂಡರಿ ಆಲ್ಕೋಹಾಲ್ CH3 OH HCH3. ಕರೆಕ್ಟಾ? ದಿಸ್ ಇಸ್ ವಾಟ್ ಸೆಕೆಂಡರಿ ಆಲ್ಕೋಹಾಲ್. ಇದರಿಂದ H ಪ್ಲಸ್ ತೆಗೆದು, ಎಲ್ಲಿಂದ ತೆಗಿತೆ H ಪ್ಲಸ್ ನ? OH ಗ್ರೂಪ್ ಇಂದ. ಸೊ OH ಗ್ರೂಪ್ ಇಂದ H ಪ್ಲಸ್ ನ ನೀವು ತೆಗೆದುಬಿಟ್ರೆ ಆಕ್ಸಿಜನ್ ಮೇಲೆ ಏನ್ ಬರುತ್ತೆ? ಮೈನಸ್ ಚಾರ್ಜ್. ಇದು ಎಂತ ಆಲ್ಕೋಕ್ಸೈಡ್ ಅಯಾನ್? ಇದು ಸೆಕೆಂಡರಿ ಆಲ್ಕೋಕ್ಸೈಡ್ ಅಯಾನ್. ಸೊ ಪ್ರೈಮರಿ ಆಲ್ಕೋಹಾಲ್ ಇಂದ ಪ್ರೈಮರಿ ಆಲ್ಕೋಕ್ಸೈಡ್ ಅಯಾನ್ ಬಂದಿತ್ತು, ಸೆಕೆಂಡರಿ ಆಲ್ಕೋಹಾಲ್ ಇಂದ ಸೆಕೆಂಡರಿ ಆಲ್ಕೋಕ್ಸೈಡ್ ಅಯಾನ್ ಬಂದಿತ್ತು. ಟರ್ಷರಿ ಆಲ್ಕೋಹಾಲ್ ನಲ್ಲಿ OH ಗ್ರೂಪ್ ಅಟ್ಯಾಚ್ಡ್ ಕಾರ್ಬನ್ is bonded with 3 carbons ಅಲ್ವಾ? OH attached carbon is bonded with 3 carbons. ಇದರಲ್ಲೂ OH ಇಂದ ಒಂದು H ಪ್ಲಸ್ ತೆಗೆದ್ಬಿಡು, ಆಕ್ಸಿಜನ್ ಮೇಲೆ ಏನ್ ಬರುತ್ತೆ? ಮೈನಸ್ ಚಾರ್ಜ್. ಏನ್ ಬರುತ್ತೆ? ಮೈನಸ್ ಚಾರ್ಜ್. ಸೊ ಇದು ಟರ್ಷಿಯರಿ ಆಲ್ಕೋಕ್ಸೈಡ್ ಅಯಾನ್. ಏನಮ್ಮ ಇದು? ಟರ್ಷಿಯರಿ ಆಲ್ಕೋಹಾಲ್. ಸೊ ಪ್ರೈಮರಿ ಆಲ್ಕೋಹಾಲ್ gives primary alkoxide ion, secondary alcohol gives secondary alkoxide ion, tertiary alcohol gives tertiary alkoxide ion. ಈ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆಲ್ಕೋಕ್ಸೈಡ್ ಅಯಾನ್ಸ್ ಅಲ್ಲಿ ಯಾವುದು ಸ್ಟೇಬಲ್? ಅದಕ್ಕೆ ಮೋರ್ ಅಸಿಡಿಕ್ ಇದೆ. ಅದೇ ಬರ್ತಿರೋದು ನಾನು. ಅಸಿಡಿಕ್ ಸ್ಟ್ರೆಂತ್ ಆಫ್ ಆಲ್ಕೋಹಾಲ್ಸ್ is directly proportional to the stability of alkoxide ion. ಆ ಆಲ್ಕೋಹಾಲ್ಸ್ ಇಂದ ಬರ್ತಕ್ಕಂತ ಆಲ್ಕೋಕ್ಸೈಡ್ ಅಯಾನ್ಗೆ ಸ್ಟೆಬಿಲಿಟಿ ಜಾಸ್ತಿ ಇದ್ರೆ ಅದು ಸ್ಟ್ರಾಂಗ್ ಆಸಿಡ್. ಯಾವುದಕ್ಕೂ ಸ್ಟೆಬಿಲಿಟಿ ಕಡಿಮೆ ಇದೆಯೋ ಅದು ವೀಕ್ ಆಸಿಡ್. ನೋಡಿ, ಆಲ್ಕೋಹಾಲ್ಸ್ ಅಸಿಡಿಕ್ ಯಾಕೆ ಅಂದ್ರೆ ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು. ಈಗ ಅಸಿಡಿಕ್ ನೇಚರ್ ಇದೆ ಆಲ್ಕೋಹಾಲ್ಸ್ಗೆ ಅಂತ ನಮಗೆ ಗೊತ್ತಾಯ್ತು. ಈಗ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿನಲ್ಲಿ ಮೂರಕ್ಕೂ ಅಸಿಡಿಕ್ ನೇಚರ್ ಇದೆ. ಈ ಮೂರರಲ್ಲಿ ಯಾವುದು ಸ್ಟ್ರಾಂಗು, ಯಾವುದು ವೀಕು ಅಂತ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಆ ಕಂಪೇರ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಫ್ಯಾಕ್ಟರ್ಸ್ ತಗೊಂಡಿದ್ದೀನಿ. ಒಂದು, acidic nature or acidic strength of alcohol is directly proportional to the stability of alkoxide and polarity of OH. ಇವೆರಡು ಫ್ಯಾಕ್ಟರ್ ಮೇಲೆ ಅಸಿಡಿಕ್ ಸ್ಟ್ರೆಂತ್ ಡಿಪೆಂಡ್. ಇವೆರಡು ಜಾಸ್ತಿ ಇದ್ರೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಹೌದೇನಪ್ಪ? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈಗ ಪ್ರೈಮರಿ ಆಲ್ಕೋಹಾಲ್ ಇಂದಲೂ ಬರುವಂತ ಆಲ್ಕೋಕ್ಸೈಡ್ ತಗೊಂಡಿದ್ದೀನಿ, ಸೆಕೆಂಡರಿ ಆಲ್ಕೋಹಾಲ್ ಇಂದ ಬರುವಂತ ಆಲ್ಕೋಕ್ಸೈಡ್ ತಗೊಂಡಿದ್ದೀನಿ, ಟರ್ಷಿಯರಿ ಆಲ್ಕೋಹಾಲ್ ಇಂದ ಬರುವಂತ ಆಲ್ಕೋಕ್ಸೈಡ್ ತಗೊಂಡಿದ್ದೀನಿ. ಈ ಮೂರು ಆಲ್ಕೋಕ್ಸೈಡ್ ಅಲ್ಲಿ ಯಾವ್ದು ಸ್ಟೇಬಲ್ ನೋಡಿ. ರಿಮೆಂಬರ್, ಆಲ್ ದ 3 ಆಲ್ಕೋಕ್ಸೈಡ್ಸ್ ಕಂಟೈನ್ ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್. ಯಾವ ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್. ಮೋರ್ ಓವರ್, ನಮಗೆಲ್ಲ ಗೊತ್ತಿರೋ ಪ್ರಕಾರ
ಈ ಆಲ್ಕೈಲ್ ಗ್ರೂಪ್ಸ್ ಏನಿದಾವೆ ಇವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಏನಮ್ಮ ಇವು? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. Alkyl groups are electron donating groups. They donate electrons. Electron in a charge negative. ಈಗ ಕಂಪೇರ್ ಮಾಡೋಣ. ಈ ಪ್ರೈಮರಿ ಆಲ್ಕೋಕ್ಸೈಡ್ ಅಲ್ಲಿ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ ತಾನೆ, ಇದಕ್ಕೆ ಒಂದು ಡೊನೇಟಿಂಗ್ ಗ್ರೂಪ್ ಇದೆ, ಒಂದು ಆಲ್ಕೈಲ್ ಗ್ರೂಪ್ ಇದೆ, ಒಂದು ಡೊನೇಟಿಂಗ್ ಗ್ರೂಪ್ ಇದೆ. ಸೆಕೆಂಡರಿನಲ್ಲಿ O- ಇರುವಂತ ಕಾರ್ಬನ್ಗೆ ಎರಡು ಡೊನೇಟಿಂಗ್ ಗ್ರೂಪ್ಸ್ ಇದಾವಲ್ವಾ? ಏನಿದಾವಪ್ಪ? 2 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದೆ, ಹೌದಾ? ಟರ್ಷಿಯರಿನಲ್ಲಿ 3 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದೆ. 3 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. Primary contains 1 donating group. Secondary alkoxide contains 2 donating groups. Tertiary alcohol contains 3 donating groups. ಹೌದೇನಪ್ಪ? ಇದರಲ್ಲಿ ಈ ಆಕ್ಸಿಜನ್ ಮೇಲೆ ಇರುವಂತ ಮೈನಸ್ ಚಾರ್ಜ್ ಎಲ್ಲಿ ನ್ಯೂಟ್ರಲ್ ಆಗುತ್ತೆ ಅಥವಾ ಎಲ್ಲಿ ನಲ್ಲಿಫೈ ಆಗುತ್ತೆ ಅಥವಾ ಎಲ್ಲಿ ಅದು ನ್ಯೂಟ್ರಲೈಸೇಷನ್ ಆಗುತ್ತೋ ಅದು ಸ್ಟೇಬಲ್. ಕಾರ್ಬೋಕ್ಯಾಟಯಾನ್ ಬೇರೆ ನಾನು ಹೇಳ್ತೀವಿ, ಅದು ಬೇರೆ. ಕಾರ್ಬೋಕ್ಯಾಟಯಾನ್ ಅಲ್ಲಿ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಇರ್ತಿತ್ತು, ಆಗ ಟರ್ಷಿಯರಿ ಕಾರ್ಬೋಕ್ಯಾಟಯಾನ್ ಈಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ಈಸ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಅದು ಬೇರೆ ವಿಷಯ. ಅದು ಅವಾಗ್ಲೇ ನಾವು ನೋಡಿದ್ವಲ್ಲ, ಅದು ಲುಕಾಸ್ ರಿಯೇಜೆಂಟ್ ಜೊತೆಗೆ ಮಾಡಿದಾಗ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಇರ್ತಿತ್ತು. ಇದು ಹಂಗಲ್ಲ, ಇದು ಆಕ್ಸಿಜನ್ ಮೇಲೆ ಮೈನಸ್ ಚಾರ್ಜ್ ಇರೋದು. ಆಕ್ಸಿಜನ್ ಮೇಲೆ ಮೈನಸ್ ಚಾರ್ಜ್. ಈ ಮೈನಸ್ ಚಾರ್ಜ್ ಇರೋದಕ್ಕೆ ಈ ಡೊನೇಟಿಂಗ್ ಗ್ರೂಪ್ಸ್ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ. ಎಲೆಕ್ಟ್ರಾನ್ಸ್ ಗೆ ಚಾರ್ಜ್ ಏನು? ಮೈನಸ್. ಆ ಮೈನಸ್ ಚಾರ್ಜ್ ಎಲ್ಲಿಗೆ ಹೋಗ್ತಿದೆ? ಕಾರ್ಬನ್ ಇಂದ ಮತ್ತೆ ಎಲ್ಲಿಗೆ ಹೋಗುತ್ತದು? ಆಕ್ಸಿಜನ್ ಹೋಗುತ್ತೆ. ಹೌದೇನಪ್ಪಾ? ಹಾಗಾದ್ರೆ ಇಲ್ಲಿ ಮೈನಸ್ ಚಾರ್ಜಸ್ ಏನಾಗ್ತಾ ಹೋಗ್ತವೆ? ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಕಡಿಮೆ ಆಗೋದು ಸ್ಟೇಬಲ್. ಇಲ್ಲಿ ಏನಾಗ್ತವೆ? ಜಾಸ್ತಿ. ಅದರಲ್ಲೂ ಪ್ರೈಮರಿನಲ್ಲಿ 1 ಡೊನೇಟಿಂಗ್ ಗ್ರೂಪ್ ಇದ್ರೆ ಸೆಕೆಂಡರಿನಲ್ಲಿ 2 ಡೊನೇಟಿಂಗ್ ಗ್ರೂಪ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜ್ ಇನ್ನೂ ಜಾಸ್ತಿ ಆಗುತ್ತೆ. ಟರ್ಷಿಯರಿನಲ್ಲಿ 3 ಡೊನೇಟಿಂಗ್ ಗ್ರೂಪ್. ಫರ್ದರ್ ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್ ಇನ್ಕ್ರೀಸಸ್. ಎಲ್ಲಿ ಡೊನೇಟಿಂಗ್ ಗ್ರೂಪ್ಸ್ ಜಾಸ್ತಿ ಇದೆಯೋ ಆ ಆಲ್ಕೋಕ್ಸೈಡ್ ಅಯಾನಿನ ಸ್ಟೆಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಯಾಕೆಂದ್ರೆ ಡೊನೇಟಿಂಗ್ ಗ್ರೂಪ್ಸ್ ಜಾಸ್ತಿ ಆದಂಗೆಲ್ಲ ಮೋರ್ ಎಲೆಕ್ಟ್ರಾನ್ಸ್ ಆರ್ ಡೊನೇಟೆಡ್, ಮೋರ್ ನೆಗೆಟಿವ್ ಚಾರ್ಜ್ ಇಸ್ ಡೊನೇಟೆಡ್. ಆ ನೆಗೆಟಿವ್ ಚಾರ್ಜ್ ಇಲ್ಲೂ ಡೊನೇಟ್ ಮಾಡ್ತಿದೆ, ಇದ್ರ ಮೇಲೂ ಇದೆ. ಆಗ ನೆಗೆಟಿವ್ ಜಾಸ್ತಿ ಆಗುತ್ತೆ ವಿನ ಕಡಿಮೆ ಆಗಲ್ಲ. ನಮಗೆ ನೆಗೆಟಿವ್ ಕಡಿಮೆ ಆದ್ರೆ ಸ್ಟೇಬಲ್. ನೋಡಿ, CH3 CH2 ಪ್ಲಸ್ ಚಾರ್ಜ್, CH3 CH3 ಪ್ಲಸ್ ಚಾರ್ಜ್, CH3 CH3 ಪ್ಲಸ್ ಚಾರ್ಜ್. ಇವು ಕಾರ್ಬೋಕ್ಯಾಟಯಾನ್ಸ್. ಪ್ರೈಮರಿ ಕಾರ್ಬೋಕ್ಯಾಟಯಾನ್, ಸೆಕೆಂಡರಿ ಕಾರ್ಬೋಕ್ಯಾಟಯಾನ್, ಟರ್ಷಿಯರಿ ಕಾರ್ಬೋಕ್ಯಾಟಯಾನ್. ಇದು ಪ್ಲಸ್ ಚಾರ್ಜ್ ಐತೆ. ಪ್ಲಸ್ಸಿಗೆ ಮೈನಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ 2, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ 3. ಸೊ 3 ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಪ್ಲಸ್ ಏನಾಗುತ್ತೆ? ನ್ಯೂಟ್ರಲ್ ಆಗುತ್ತೆ. ಇಲ್ಲಿ ಮೈನಸ್ ಚಾರ್ಜಸ್ ಬರ್ತಿದೆ, ಇಲ್ಲಿ ಏನಾಗುತ್ತೆ? ನ್ಯೂಟ್ರಲ್. ದಿಸ್ ಈಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ಈಸ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಪ್ಲಸ್ ಚಾರ್ಜ್ ಇದ್ದಾಗೆ ಬೇರೆ, ಬಟ್ ಇಲ್ಲಿ ಪ್ಲಸ್ ಚಾರ್ಜ್ ಇಲ್ಲ. ಏನಿದಾವೆ? ಇಲ್ಲಿ ಮೈನಸ್ ಚಾರ್ಜ್ ಇದಾವೆ. ಮೈನಸ್ ಚಾರ್ಜ್ ಇರೋದ್ರಿಂದ ಇಲ್ಲಿ ಟರ್ಷಿಯರಿ ಆಲ್ಕೋಕ್ಸೈಡ್ ಅಯಾನ್ ಈಸ್ ಲೆಸ್ ಸ್ಟೇಬಲ್, ಪ್ರೈಮರಿ ಆಲ್ಕೋಕ್ಸೈಡ್ ಅಯಾನ್ ಈಸ್ ಸ್ಟೇಬಲ್. ಮೋರ್ ಸ್ಟೇಬಲ್ ಅನ್ನಕ್ಕಾಗಲ್ಲ ನೀವು, ಯಾಕೆಂದ್ರೆ ಅದಕ್ಕೂ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ದಟ್ ಈಸ್ ಆಲ್ಸೋ ಅನ್ಸ್ಟೇಬಲ್. ಬಟ್ ಈ 3ರಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರೋದು ಪ್ರೈಮರಿ ಆಲ್ಕೋಕ್ಸೈಡ್ಗೆ, ಸ್ಟೆಬಿಲಿಟಿ ಕಡಿಮೆ ಇರೋದು ಟರ್ಷಿಯರಿ ಆಲ್ಕೋಕ್ಸೈಡ್ಗೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆಲ್ಕೋಹಾಲ್ಸ್ ಆರ್ ಮೋರ್ ಸ್ಟೇಬಲ್ ದೆನ್ ಮೋರ್ ಅಸಿಡಿಕ್. ಸರಿ. Primary alcohols are more acidic than secondary is more acidic than tertiary. ಅರ್ಥ ಆಗ್ತಿದ್ಯಾ? ಆರ್ ಯು ಫಾಲೋಯಿಂಗ್? ಈಗ ಆಲ್ಕೋಹಾಲ್ಸ್ ಗೆ ಅಸಿಡಿಕ್ ನೇಚರ್ ಇದೆ, ಗೊತ್ತಾಯ್ತು. ಆ ಅಸಿಡಿಕ್ ನೇಚರ್ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿನಲ್ಲಿ ಯಾವ್ದಕ್ಕೆ ಜಾಸ್ತಿ ಇದೆ, ಯಾವ್ದಕ್ಕೆ ಕಡಿಮೆ ಇದೆ. ಜಾಸ್ತಿ ಇರೋದು ಸ್ಟ್ರಾಂಗ್ ಆಸಿಡ್, ಕಡಿಮೆ ಇರೋದು ವೀಕ್ ಆಸಿಡ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹೌದೇನಪ್ಪಾ? ಅದು ಡಿಸೈಡ್ ಆಗೋದು ಯಾವ್ದ್ರ ಮೇಲೆ? ಸ್ಟೆಬಿಲಿಟಿ ಆಫ್ ಆಲ್ಕೋಕ್ಸೈಡ್ ಮೇಲೆ.
ಪ್ರೈಮರಿ ಆಲ್ಕೋಹಾಲ್ ಇಂದ ಪ್ರೈಮರಿ ಆಲ್ಕೋಆಕ್ಸೈಡ್ ಬಂತು, ಸೆಕೆಂಡರಿ ಆಲ್ಕೋಹಾಲ್ ಇಂದ ಸೆಕೆಂಡರಿ ಆಲ್ಕೋಆಕ್ಸೈಡ್ ಬಂತು, ಟರ್ಷಿಯರಿ ಆಲ್ಕೋಹಾಲ್ ಇಂದ ಟರ್ಷಿಯರಿ ಆಲ್ಕೋಆಕ್ಸೈಡ್ ಬಂತು. ಇವು ಮೂರನ್ನು ಕಂಪೇರ್ ಮಾಡಿದಾಗ ಟರ್ಷಿಯರಿ ಆಲ್ಕೋಆಕ್ಸೈಡ್ ಸ್ಟೆಬಿಲಿಟಿ ಈಸ್ ಲೆಸ್, ಪ್ರೈಮರಿ ಆಲ್ಕೋಆಕ್ಸೈಡ್ ಸ್ಟೆಬಿಲಿಟಿ ಈಸ್ ಮೋರ್. ಸೊ ಸ್ಟೆಬಿಲಿಟಿ ಆಫ್ ಪ್ರೈಮರಿ ಆಲ್ಕೋಆಕ್ಸೈಡ್ ಮೋರ್ ಅಂದಾಗ ಇದರ ರೆಸ್ಪೆಕ್ಟಿವ್ ಆಲ್ಕೋಹಾಲ್ ಯಾವುದು? ಪ್ರೈಮರಿ ಆಲ್ಕೋಹಾಲ್ ಈಸ್ ಸ್ಟ್ರಾಂಗ್ ಆಸಿಡ್, ಅದಾದ್ಮೇಲೆ ಸೆಕೆಂಡರಿ, ಅದಾದ್ಮೇಲೆ ಟರ್ಷಿಯರಿ. ಅಮಾಂಗ್ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆಲ್ಕೋಹಾಲ್ ವಿಚ್ ಈಸ್ ಮೋರ್ ಅಸಿಡಿಕ್? ಪ್ರೈಮರಿ ಆಲ್ಕೋಹಾಲ್ ಈಸ್ ಮೋರ್ ಅಸಿಡಿಕ್. ವಿಚ್ ಈಸ್ ಲೆಸ್ ಅಸಿಡಿಕ್? ಟರ್ಷಿಯರಿ ಆಲ್ಕೋಹಾಲ್ ಈಸ್ ಲೆಸ್ ಅಸಿಡಿಕ್. ಅರ್ಥ ಆಗ್ತಿದೆಯಾ? ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ದ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್. ಅದರಲ್ಲಿ ಡಿಸೋಸಿಯೇಷನ್ ಆಫ್ OH ಬಾಂಡ್ ಬೇರೆ ಇತ್ತು, ಡಿಸೋಸಿಯೇಷನ್ ಆಫ್ CO ಬಾಂಡ್ ಬೇರೆ ಇತ್ತು. OH ಬಾಂಡ್ ಅಲ್ಲಿ CO ಬಾಂಡ್ ಡಿಸೋಸಿಯೇಷನ್ ನಲ್ಲಿ ರಿಯಾಕ್ಷನ್ ವಿತ್ ಲೂಕಾಸ್ ರಿಯೇಜೆಂಟ್, ರಿಯಾಕ್ಷನ್ ವಿತ್ ಥಿಯೋನಿಲ್ ಕ್ಲೋರೈಡ್ ಇನ್ ಪಿರಿಡಿನ್, ರಿಯಾಕ್ಷನ್ ವಿತ್ PCl3, ರಿಯಾಕ್ಷನ್ ವಿತ್ PCl5 ನೋಡಿದ್ವಿ. ಡಿಸೋಸಿಯೇಷನ್ ಆಫ್ OH ಬಾಂಡ್ ಅಲ್ಲಿ ಮೊದಲನೇ ಪ್ರಾಪರ್ಟಿ ಅಸಿಡಿಕ್ ನೇಚರ್ ನೋಡ್ತಾ ಇದೀವಿ. ಆಲ್ಕೋಹಾಲ್ಸ್ ಗೆ ಅಸಿಡಿಕ್ ನೇಚರ್ ಇದೆ because when they react with sodium metal they liberate hydrogen gas. When they react with sodium metal they liberate hydrogen gas. ಆಮೇಲೆ ಅಸಿಡಿಕ್ ನೇಚರ್ ಇದೆ ಅಂತ ಗೊತ್ತಾದ ಮೇಲೆ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ನಲ್ಲಿ ಯಾವುದು ಸ್ಟ್ರಾಂಗ್ ಆಸಿಡ್ ಯಾವುದು ವೀಕ್ ಆಸಿಡ್ ಅಂತ ನೋಡ್ಬೇಕಂದಾಗ ಎರಡು ಫ್ಯಾಕ್ಟರ್ ತಗೊಂಡ್ವಿ. ಒಂದು ಪೊಲಾರಿಟಿ ಆಫ್ OH ಬಾಂಡ್, ಇನ್ನೊಂದು ಸ್ಟೆಬಿಲಿಟಿ ಆಫ್ ಆಲ್ಕೋಆಕ್ಸೈಡ್ ಅಯಾನ್. ಈಗ ಪ್ರೈಮರಿ ಆಲ್ಕೋಹಾಲ್ ಇಂದ ಪ್ರೈಮರಿ ಆಲ್ಕೋಆಕ್ಸೈಡ್ ಬಂತು, ಸೆಕೆಂಡರಿ ಆಲ್ಕೋಹಾಲ್ ಇಂದ ಸೆಕೆಂಡರಿ ಆಲ್ಕೋಆಕ್ಸೈಡ್ ಬಂತು, ಟರ್ಷಿಯರಿ ಆಲ್ಕೋಹಾಲ್ ಇಂದ ಟರ್ಷಿಯರಿ ಆಲ್ಕೋಆಕ್ಸೈಡ್ ಬಂತು. ಇದರ ಸ್ಟೆಬಿಲಿಟೀಸ್ ನೋಡಿದಾಗ ಸೊ ದಿಸ್ ಈಸ್ ಮೋರ್ ಸ್ಟೇಬಲ್ and this is less stable. So tertiary alcohols ಇಂದ ಬಂದಿರತಕ್ಕಂತ ಆಲ್ಕೋಆಕ್ಸೈಡ್ ಲೆಸ್ ಸ್ಟೇಬಲ್, ಪ್ರೈಮರಿ ಆಲ್ಕೋಹಾಲ್ ಇಂದ ಬಂದಿರತಕ್ಕಂತ ಆಲ್ಕೋಆಕ್ಸೈಡ್ ಮೋರ್ ಸ್ಟೇಬಲ್. ಅದೇ ರೀತಿ ಪೊಲಾರಿಟಿ ಆಫ್ OH ಬಾಂಡ್ ಪೊಲಾರಿಟಿ ಇಲ್ಲಿ ಕಡಿಮೆ, ಇಲ್ಲಿ OH ಬಾಂಡ್ ಪೊಲಾರಿಟಿ ಏನು? ಜಾಸ್ತಿ. ಸೊ ಪೊಲಾರಿಟಿ ಆಫ್ OH ಜಾಸ್ತಿ, ಸ್ಟೆಬಿಲಿಟಿ ಆಫ್ ಆಲ್ಕೋಆಕ್ಸೈಡ್ ಜಾಸ್ತಿ. ಪೊಲಾರಿಟಿ ಆಫ್ OH ಕಡಿಮೆ, ಸ್ಟೆಬಿಲಿಟಿ ಆಫ್ ಆಲ್ಕೋಆಕ್ಸೈಡ್ ಕಡಿಮೆ. ಹಾಗಾಗಿ ಎಲ್ಲಿ ಸ್ಟೆಬಿಲಿಟಿ ಆಫ್ ಆಲ್ಕೋಆಕ್ಸೈಡ್ ಜಾಸ್ತಿ ಇರೋದು, ಪೊಲಾರಿಟಿ ಆಫ್ OH ಜಾಸ್ತಿ ಇರೋದು ಪ್ರೈಮರಿ ಆಲ್ಕೋಹಾಲ್ ನಲ್ಲಿ. ಅದಕ್ಕೆ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ ಆಲ್ಕೋಹಾಲ್ ದೆನ್ ಟರ್ಷಿಯರಿ ಆಲ್ಕೋಹಾಲ್. ಅಮಾಂಗ್ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಆಲ್ಕೋಹಾಲ್ ವಿಚ್ ಈಸ್ ಮೋರ್ ಅಸಿಡಿಕ್? ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್. Which is the least acidic? Tertiary alcohols are least acidic. Which alcohol is more acidic? Primary. Why primary alcohols are more acidic? Because it can form more stable alkoxide and polarity of OH is more. Why tertiary alcohols are least acidic or less acidic? Because stability of alkoxide ion is less and polarity of OH bond is also less. Artha agtideya? Are you following? So this is the acidic nature of alcohols. So next class ಅಲ್ಲಿ ನಾನು ಮತ್ತೆ ಬೇರೆ ಪ್ರಾಪರ್ಟಿನ ಸ್ಟಾರ್ಟ್ ಮಾಡ್ತೀನಿ. So thank you dear students. I will meet you in the next class.